ದಯವಿಟ್ಟು ನಮ್ಮನ್ನು ಬದುಕಾಗಿ ಬಿಟ್ಬಿಡಿ ಸರ್ ಅಷ್ಟೇ. ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಕಳೆದೆರಡು ದಿನಗಳಿಂದ ಇಡೀ ರಾಜ್ಯಾದ್ಯಂತ ಸದ್ದು ಸುದ್ದಿ ಮಾಡ್ತಿರೋದು ನಟ ದರ್ಶನ್ ಅವರಿಗೆ 25 ಕೋಟಿಯ ವಂಚನೆ ಪ್ರಕರಣದ ಯತ್ನ ಮಾಡಿರೋದು ಅಂತ. ಯಾರು ಸರಿ, ಎಲ್ಲರೂ ಕೂಡ ಅವರ ಮೂಗಿನ ನೇರಕ್ಕೆ ತಮ್ಮ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, 25 ಕೋಟಿ ವಂಚನೆ ಯತ್ನ, ದೋಸ್ತಿಗೆ ದ್ರೋಹ ಪ್ರಕರಣಕ್ಕೆ ಇತಿಶ್ರೀ ಹಾಡೋದಕ್ಕೆ ನಟ ದರ್ಶನ್ ಅವರು ನಿರ್ಧಾರ ಮಾಡಿದ್ದಾರೆ. ಉಮಾಪತಿ ಅವರನ್ನ ಬಿಟ್ಟುಕೊಡಲ್ಲ ಅಂದ್ರು ಒನ್ಸ್ ಅಗೇನ್ ನಟ ದರ್ಶನ್. ಬ್ರೇಕಿಂಗ್ ನ್ಯೂಸ್. ಈ ಕೇಸ್ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಬೇಕಿತ್ತು, ಅದು ನಂಗೆ ಸಿಕ್ಕಿದೆ. ಈ ಕೇಸ್ ನಿಲ್ಲಲ್ಲ, ನಾನು ಯಾರನ್ನು ಬಿಟ್ಕೊಡಲ್ಲ, ಪ್ರಕರಣಕ್ಕೆ ಇತಿಶ್ರೀ ಹಾಡೋದಕ್ಕೆ ನಟ ದರ್ಶನ್ ಅವರು ನಿರ್ಧಾರ ಮಾಡಿದ್ದಾರಂತೆ. ನಿರ್ಮಾಪಕ ಉಮಾಪತಿ ಅವರನ್ನ ನಿರ್ಮಾಪಕರೇ ಅಂತ ಕರಿತೀನಿ, ಆದರೂ ಅರುಣ ಅವರನ್ನ ಬಳಸಿಕೊಂಡಿದ್ಯಾಕೆ ನನಗೂ ಗೊತ್ತಿಲ್ಲ. ಇಲ್ಲಿಗೆ ಮಂಗಳ ಹಾಡೋಣ ಅಂತ ನಟ ದರ್ಶನ್ ಅವರು ನಿನ್ನೆ ಮೈಸೂರಿನಿದ್ರು, ಇವತ್ತು ಬೆಂಗಳೂರಿಗೆ ಬಂದು ಅವರ ಮನೆ ಹತ್ರ, ರಾಜರಾಜೇಶ್ವರ ನಗರ ಬೆಂಗಳೂರಿನಲ್ಲಿ ಅವ್ರ ಮನೆ ಇದೆ, ಮನೆ ಹತ್ರ ಇವತ್ತು ಕೆಲವೇ ಹೊತ್ತಿನ ಮುಂಚೆ ಮಾತಾಡಿದ್ರು. ನಿರ್ಮಾಪಕರೇ ಅಂತ ಮಗದೊಮ್ಮೆ ಸಂಬೋಧನೆ ಮಾಡಿದ್ರು. ಅಫ್ಕೋರ್ಸ್ ನೆನ್ನೆ ಪ್ರೆಸ್ ಮೀಟಲ್ಲೂ ಕೂಡ ಅವ್ರನ್ನ ಬಿಟ್ಕೊಟ್ಟಿಲ್ಲ ನಿಜ, ಆದರೆ ಒಂದಷ್ಟು ಅನುಮಾನಗಳು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿದ್ದೀನಿ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ರು. ಇವತ್ತು ಅದನ್ನು ಇನ್ನೂ ಕ್ಲಾರಿಫೈ ಮಾಡಿದ್ರು ಮಾಧ್ಯಮದವ್ರಿಗೆ. ಉಮಾಪತಿ ಅವರನ್ನ ನಿರ್ಮಾಪಕರೇ ಅಂತ ಕರಿತೀನಿ, ಆದರೂ ಅರುಣ ಅವ್ರನ್ನ ಬಳಸ್ಕೊಂಡಿದ್ಯಾಕೆ ಗೊತ್ತಿಲ್ಲ, ಆದರೆ ಇಲ್ಲಿಗೆ ಮಂಗಳ ಹಾಡೋಣ ಅನ್ನೋದು ದರ್ಶನ್ ಅವರ ಹೇಳಿಕೆ ಆಗಿತ್ತು. ಒಂದು ಕಡೆ ನಟ ದರ್ಶನ್ ಅವರು, ಇನ್ನೊಂದು ಕಡೆ ನಿರ್ಮಾಪಕರಾದ ಉಮಾಪತಿ ಅವರು, ಅವರಿಬ್ಬರ ಮಧ್ಯೆ 25 ಕೋಟಿ ಮ್ಯಾಟ್ರ್ ಬಂದಿದ್ದು ಹೇಗೆ, ಈ ಬಗ್ಗೆ ಆರೋಪಿ ಸ್ಥಾನದಲ್ಲಿರುವಂತಹ ಅರುಣ ಕುಮಾರಿ ಮಾತಾಡಿದ್ದಾರೆ. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಉಮಾಪತಿ ಹರ್ಷ ಜೊತೆ ಮಾತನಾಡಬೇಕಿತ್ತು, ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪು, ನನ್ನ ತೇಜೋವಧೆ ಯಾಕೆ ಮಾಡ್ತಿದ್ದಾರೆ, ಕುಟುಂಬ ಸೂಯಿಸೈಡ್ ಮಾಡಿಕೊಳ್ಳುವಂತಾಗಿದೆ, ಉಮಾಪತಿ ಅವರ ಉದ್ದೇಶ ತಪ್ಪಾಗಿದೆ ಅಂತ ಅರುಣ ಕುಮಾರಿ ಹೇಳಿಕೆ ಕೊಟ್ಟರು. ಅದು ಅಷ್ಟು 32 ಪೇಜ್ ಇದೆ ಅನ್ನೋದು ಸುಳ್ಳು. ಯಾಕಂದ್ರೆ 32 ಪೇಜ್ಗಳು ನೀವೆಲ್ಲರೂ ಹೋಗಿ ತಗೋಬಹುದು, ಯಾಕಂದ್ರೆ ಪೊಲೀಸ್ನವ್ರಿಗೆ ರೈಟ್ಸ್ ಇರುತ್ತೆ. 32 ಪೇಜ್ ಅನ್ನೋದು ಸುಳ್ಳಿದೆ. ಬಟ್ ಏನೋ ಈಗ ಅದ್ರಲ್ಲಿ ಮಾಡಿರೋದು ಜನರಲ್ ಮೆಸೇಜ್ಗಳು, ಜನರಲ್ ಟಾಕ್ಗಳು ಸತ್ಯನೇ ಅದು. ಬಟ್ ಅವರು ಉಮಾಪತಿ ಅವರು ಫೋನ್ ಮಾಡಿರೋದು, ಅವ್ರು ಕರೆದಿರೋದು ಎಲ್ಲ ನಿಮ್ಮ ಸಾಕ್ಷಿ ಮುಂದೆ ಇಟ್ಟಿದ್ದೀನಿ ನಾನು. ಅವರಂತ ಹೇಳ್ತಾ ಇದ್ದಾರೆ 2 ತಿಂಗಳಿಂದ ಪರಿಚಯ, ನನಗೆ ಈ ಲೋನ್ ವಿಚಾರಕ್ಕೋಸ್ಕರ ಮಾತಾಡಿದ್ದವರು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ ಮಾರ್ಚ್ 30ಇಂದನೂ ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇದೆ. ಈಗ ಅಂತ ದರ್ಶನ್ ಸರ್ ಅಂತ ದೊಡ್ಡ ವ್ಯಕ್ತಿನ ಮೀಟ್ ಮಾಡಬೇಕು ಅಂದ್ರೆ ಎಷ್ಟೋ ಜನ ಕಾಯ್ಕೊಂಡು ನಿಂತಿರ್ತಾರೆ. ಎಕ್ಸಾಂಪಲ್ ಹೇಳ್ತಾರದು, ಇವತ್ತಂತ ದೊಡ್ಡ ವ್ಯಕ್ತಿನ ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಅಂದರೆ ಒಂದು ಕೈ ಇಟ್ಲೇಬೇಕಾಗತ್ತೆ. ಸೊ ಈ ಥರ ಹಿಂಗೆಲ್ಲ ಇಟ್ಕೊಂಡು ಇದರಿಂದ ಉಮಾಪತಿಯವ್ರಿಗೆ ಲಾಭನ ನಷ್ಟನ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ಬೋದಾಗಿದ್ದು ಡೈರೆಕ್ಟಾಗಿ ಹೋಗಿ ಸರ್ ಹರ್ಷ ಅವ್ರೇನೋ ನಿಮ್ಗೇನೋ ಮೋಸ ಮಾಡ್ತಾ ಇದ್ದಾರೆ, ನೀವು ಅವರು ಏನೋ ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬೋದಾಗಿತ್ತು. ಬಟ್ ನನ್ನನ್ನು ಏನಕ್ಕೆ ಈ ಥರಕ್ಕೆ ಉಪಯೋಗಿಸ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರಿಂದ ಅವ್ರಿಗೆ ಲಾಭ ಆಗುತ್ತಾ, ಅವ್ರು ಕೋಟಿಗೆ ಬಳ್ತಾರೋ ಲಕ್ಷಕ್ಕೆ ಬಳ್ತಾರೋ ನನಗೆ ಬೇಕಾಗಿಲ್ಲ. ಬಟ್ ಒಂದು ಹೆಣ್ಣಾಗಿ ನನ್ನನ್ನು ಉಪಯೋಗಿಸ್ಕೊಂಡು ತಪ್ಪೆ. ಇದರಿಂದ ಅವ್ರು ನನಗೂ 1 ರೂಪಾಯಿ ದುಡ್ಡಿಲ್ಲ ಸರ್, ಯಾರ ಕಡೆಯಿಂದನೂ ನನಗೆ 1 ರೂಪಾಯಿ ದುಡ್ಡು ಇಲ್ಲ, ಯಾರ ಕಡೆಯಿಂದನೂ ನನಗೇನು ಆಗ್ತಾನೂ ಇಲ್ಲ, ಏನೂ ಇಲ್ಲ. ಆಗ್ತಾ ಇರೋದೇನೆಂದರೆ ಅವಮಾನ ಆಗ್ತಾಯಿದೆ. ನಮ್ಮ ನೇಟಿವಲ್ಲಿ ನಾನು ತಲೆ ಎತ್ಕೊಂಡು ತಿರ್ಗೋಕ್ಕಾಗ್ತಾ ಇಲ್ಲ. ನನ್ನ ಮಗು ನನಗೆ ನಾಳೆ ನನ್ನ ಮಗು ಹೆಂಗೆ ಜೀವನ ಹೆಂಗೆ ಅನ್ನೋದು ರೂಪಿಸೋಕ್ಕಾಗ್ತಾ ಇಲ್ಲ. ಒಂದು ಹೆಣ್ಣನ್ನು ಈ ಥರ ಏನಕ್ಕೆ ಎಳ್ಕೊಂಡು ಹೋಗ್ಬಿಟ್ರು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇರೋದೇನಿದೆ ಸರ್, ದರ್ಶನ್ ಸರ್ ಈ ಥರ ಹಿಂಗಿದೆ, ಹರ್ಷ ಏನೋ ಮಾಡ್ತಾ ಇದ್ದಾನೆ, ನೀವು ಹೋಗೋ ನಿಮ್ಮ ಮಧ್ಯೆ ಕ್ಲಾರಿಫಿಕೇಶನ್ ತಗೊಂಬೋದಾಗಿತ್ತು. ಅವರು ನನ್ನ ಮಧ್ಯೆ ಇಟ್ಕೊಂಡು ನೀವು ಹೋಗಿ ಅವ್ರಿಗೆ ಹೇಳಿ, ಮ್ಯಾನೇಜರ್ ಅಲ್ವೋ ನಿಜಾನೋ ಅಥವಾ ಇನ್ನೊಂದು ನಂದು ಫೋಟೋಗಳು, ಇತ್ತೀಚಿನ ಫೋಟೋಗಳು ನನ್ನ ಮೊಬೈಲಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಅದನ್ನು ಕೊಟ್ಟಿರೋದು ಅವನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗುತ್ತೆ. ಯಾಕಂತ ಅಂದರೆ ಪ್ರತಿಯೊಂದೂ ಫೋಟೋಸ್ಗಳು ಕೊಡ್ತಾ ಇರೋದಿಲ್ಲ, ಆಯಪ್ಪನೇ ಕೊಡ್ತಾ ಇರೋದು. ಯಾಕಂದರೆ ಅವ್ರ ಬಗ್ಗೆ ಎಲ್ಲ ಮಾತಾಡಿರೋದು ನನ್ನ ಹತ್ರನೂ ಇದೆ. ಸೊ ನನ್ನ ಗಂಡ ನನ್ನ ಸಾಚ ಅಂತ ನಾನು ಹೇಳ್ತಾ ಇಲ್ಲ ಅವನ. ಬಟ್ನಲ್ಲಿ ಅವನೇನು ಇನ್ನೊಂದು ಇಂಟರ್ವ್ಯೂನಲ್ಲಿ ಅವನೇನು ಹೇಳಿದರೆ, ನನ್ನ ಹೆಂಡತಿ ಆಗಿದ್ರು, ಅದೊಂದು ಲೈನ್ ಅಬ್ಸರ್ವ್ ಮಾಡಿಕೊಂಡ್ರೆ ನಿಮಗೆ ಸತ್ಯಗಳು ಅರ್ಥ ಆಗುತ್ತೆ ಸರ್. ಬಟ್ ಹಿಂಗಿರುವಾಗ ಉಮಾಪತಿಯವ್ರಿಗೆ ಏನು ಇದರಿಂದ ಯೂಸ್ ಆಯಿತು ಅನ್ನೋದು ನನಗೂ ಗೊತ್ತಿಲ್ಲ. ಇವತ್ತು ನಾನು ಉಮಾಪತಿದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದರೆ ಉಮಾಪತಿಗೆ ಇದರಿಂದ ಲಾಭ ಏನಿಲ್ಲ, ಅವ್ರಿಗೂ ಲಾಭ ಏನಿಲ್ಲ. ಅವ್ರನ್ನ ನಾನು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ ನಾನು, ಅಥವಾ ದರ್ಶನ್ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನು. ಉಮಾಪತಿಯವರು ನೀವೇ ಹೋಗಿ ಹರ್ಷನ್ ಹತ್ರ ಏನೋ ಒಂದು ಮಾತಾಡ್ಕೊಂಡ್ಬಿಟ್ಟಿದ್ದರೆ ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ತಿತ್ತು. ನಾನು ಇಷ್ಟೇ ಒಂದೇ ಪಾಯಿಂಟ್ ಹೇಳ್ತಾ ಇರೋದು ಸರ್, ನನ್ನನ್ನು ಉಪಯೋಗಿಸ್ಕೊಂಡು ತಪ್ಪೆ. ಅವ್ರು ಹೇಳ್ತಾ ಇರೋ ಪ್ರಕಾರ ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸರ್. ಯಾರು ಫಸ್ಟ್ ನಂಬರ್ ಕಳಿಸಿದ್ದು ಮೆಸೇಜ್ಗಳು ಅದನ್ನು ಕಳಿಸಿ ಅಂದರೆ ನಾನು ಕಳಿಸ್ಕೊಡ್ತೀನಿ ನಿಮಗೆ.
ಇರಬೇಕಾದ್ರೆ ನನ್ನನ್ನು ಏನಕ್ಕೆ ಈ ಥರ ತೇಜೋವನೆ ಮಾಡ್ತಾ ಇದ್ದೀರಾ? ಒಂದು ಹೆಣ್ಣಾಗಿ ಇಟ್ಕೊಂಡು ನನ್ನನ್ನು ಪ್ರತಿಯೊಂದಕ್ಕೂ ಚಾಲಾಕಿ ಅಂತೆ, ಬುಲ್ಬುಲ್ ಅಂತೆ, ಪ್ರೇಮಾಂಕುರ ಅಂತೆ, ಆರ್ಟ್ ಸರಿ ಆರ್ಟ್ ಸಿಂಬಲ್ ಓಕೆ ಫೈನ್ ಕಳಿಸಿರ್ತೀನಿ. ನೀವೊಬ್ಬರು ಅಣ್ಣ ತಂಗಿಗೆ ನೀವು ಆರ್ಟ್ಗಳು ಕಳಿಸೋದೇ ಇಲ್ವಾ? ಅಪ್ಪನಿಗೆ ಯಾರು ನೀವು ಆರ್ಟ್ಗಳು ಕಳಿಸೋದೇ ಇಲ್ವಾ? ಆರ್ಟ್ನೇ ಒಂದು ಝೂಮ್ ಮಾಡಿ ಕಳಿಸೋಂಥ ಅಗತ್ಯ ಏನಿದೆ? ನಾನು ಹೇಳ್ತಾ ಇರೋದು ನಿಮಗೆ. ಇಷ್ಟೊಂದು ಏನಕ್ಕೆ ಬಿಟ್ರಿ, ಇಷ್ಟೊಂದು ಏನಕ್ಕೆ ಹೋದ್ರಿ? ಇಲ್ಲ ಕರೆಸ್ಬಿಟ್ಟು 4 ಏಟು ಹೊಡೆದ್ಬಿಟ್ಟು ನೀನು ಮಾಡಿದ ತಪ್ಪು ಕಣಮ್ಮ, ಅವನೇನೋ ಹೇಳ್ಕೊಟ್ಟ ಅಂದ ತಕ್ಷಣ ನೀನು ಬಂದಿದ್ದ ತಪ್ಪು ಕಣಮ್ಮ ಅಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಂಡು ನಾನು ಬಂದ್ಬಿಡ್ತಾ ಇದ್ದೆ. ಇಲ್ಲ ಯಾರ ಮನೆಗಾದರೂ ಸರಿ, ದರ್ಶನ್ ಸರ್ ಮನೆಗೆ 2 ಸರಿ ಹೋಗಿದ್ದೀನಿ, ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ, ಏನಾದರೂ ಕಳ್ತನ ಮಾಡ್ಕೊಂಡು ಬಂದಿದ್ದೀನಾ ಸರ್? ಇಲ್ಲ ಅವ್ರ ಕಡೆಯಿಂದ ನನಗೆ ಏನಾದರೂ ₹1 ದುಡ್ಡು ಮಾಡ್ಕೊಂಡು ಬಂದಿದ್ದೀನಾ? ಇಲ್ಲ ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿಂದ ಏನಾದ್ರು ಕದ್ಕೊಂಡು ಬಂದಿದ್ದೀನಾ? ಇಲ್ಲ ಯಾರ್ದಾದ್ರು ದುಡ್ಡು ಕಿತ್ಕೊಂಡು ಬಂದಿದ್ದೀನಾ? ತೋರಿಸಿ ಪ್ರೂಫ್. ಇಲ್ಲ ಎಲ್ಲರೂ 3 ಜನನೂ ಅದನ್ನೇ ಹೇಳ್ತಾ ಇರೋದು, ಫೇಕ್ ಆಗಿಲ್ಲ, ಎಲ್ಲೂ ಲೋನ್ಗೆ ಅಪ್ಲೈ. ಆಮೇಲೆ ಇನ್ನೊಂದು ನಾನು ಕ್ಲಾರಿಫೈ ಮಾಡ್ತೀನಿ, ಲೋನ್ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಪ್ಲೈ ಅಲ್ಲ ಸರ್, ಅದು ಕಂಪ್ಲೇಂಟಲ್ಲಿ ಹೋಗಿ ನೀವು ಹೆಬ್ಬಾಳದಲ್ಲಿ ನೋಡಿ ಅಪ್ರೋಚ್ ಮಾಡಿರೋದು. ಅಪ್ರೋಚ್ಗೂ ಅಪ್ಲೈಗೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ಲೋನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ನಾನು ಮಾಡಿರೋದು. ಅವರು ಅಪ್ಲೈ ಮಾಡಿದ್ದಾರೆ ಅಂತ ಟಿವಿನವ್ರು ಹಾಕೊತಾ ಇದ್ದಾರೆ. ತಪ್ಪದು, ಅಪ್ರೋಚ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಇದರಿಂದ ನನ್ನ ದಯವಿಟ್ಟು ಆಚೆ ತೊಗೊಂಡು ಬನ್ನಿ. ಯಾಕಂದರೆ ನನ್ನ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಾವು ಎಂಟೈರ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಳ್ಳೋಂಗಾಗ್ಬಿಟ್ಟೈತೆ ಇರೋದು. ಇದು ದೊಡ್ಡ ಈ ವಂಚನೆ ಕೇಸಲ್ಲಿ ನಡೆದಿದ್ದ ಚಾಟಿಂಗ್ ಬಗ್ಗೆ ದರ್ಶನ್ ಅವರು ಮಾತಾಡಿದ್ರು, ಅರುಣಕುಮಾರಿ ಅವರು ಕೂಡ ಮಾತಾಡಿದ್ರು, ಇದಕ್ಕೆ ಉಮಾಪತಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ಅವ್ರು 3 ಜನ ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ಏಪ್ರಿಲ್ 8 ಉಮಾಪತಿ ಅವರು ಚಾಟ್ ಮಾಡಿರೋದು ಒಂದು ಬಂದಿದೆ. ನನಗೆ ಹೇಳಿದ್ದು ನಮ್ಮ ಅಣ್ಣನಿಂದ ಪರಿಚಯ ಹಂಗೆ ಅಂತ. ಬಟ್ ಏಪ್ರಿಲ್ 8 ಇದು ಚಾಟ್ ಬಂದಿದೆ, ಗೊತ್ತಿಲ್ಲ. ಬಟ್ ಆಮೇಲೆ ಉಮಾಪತಿ ಅವರು ಹೇಳಿದ್ರು, ಇಲ್ಲ ಸರ್ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಆಗಿದ್ದಾರೆ ಅವರು ಅಂತ ಅಂದ್ಬಿಟ್ಟು. ಅಮ್ಮ ಬಂದ ತಕ್ಷಣವೇ ಏನಮ್ಮ ಏನು ಸಮಾಚಾರ ಏನು ಹೇಳಿ ಸರ್, ಹಿಂಗೆ ಎಷ್ಟು ಚೆನ್ನಾಗಿ ಅವಳು ಹೆಸರು ಹೇಳ್ತಾ ಇದ್ದಾಳೆ ಅಂತಂದರೆ ಹರ್ಷ ಮೆಲಾಂಟ ಅವ್ರ ಮಿಸ್ಸಸ್ ಊರ್ವಶಿ. ಆ್ಯಕ್ಚುಲಿ ಈಗ ಯೂನಿಯನ್ಗೆ 4 ಜನ ಪಾರ್ಟ್ನರ್ಸ್. ಹರ್ಷ ಮೆಲಾಂಟ, ವಿನಯ್, ಆಮೇಲಿಂದ ಪೂಜಾರಿ, ಸುಧಾಕರ್ ಪೂಜಾರಿ, ಆಮೇಲೆ ಆನ್ಸೆಲ್ ಅಂತ. ಸೊ ಇವ್ರುಗಳು ಸರ್, ಅವ್ರು ಅರುಣ ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಮಿಕ್ಕಿದ್ದು ಹೇಳಿದ್ರು ಅಂತಂದರೆ, ಹರ್ಷ ಅವ್ರ ಮಿಸ್ಸಸ್ ಊರ್ವಶಿ ಅಂತೇಳಿ, ಹಾಗೇನೆ ವಿನಯ್ ಅವ್ರ ಮಿಸ್ಸಸ್ ಪ್ರತಿಭಾ ಅವ್ರು ಅಂತೇಳಿ. ಇಷ್ಟು ನ್ಯೂಸ್ಗಳು ಬಂದಾಗ ನಿಮಗೆ ನಂಬಿಕೆ ಬರುತ್ತೋ ಇಲ್ವೋ? ಆ ವಾಟ್ಸಪ್ ಚಾಟ್ ಇರ್ಬೋದು, ಆ ವಾಯ್ಸ್ ರೆಕಾರ್ಡಿಂಗ್, ನಂದೇನಾದರೂ ಅಶ್ಲೀಲವಾಗಿ ಇದೆಯಾ? ಇಲ್ಲ. ಇದೇ ಆಧಾರ್ ಕಾರ್ಡ್ ಕಳಿಸ್ಬೇಕಾದ್ರೆ ದರ್ಶನ್ ಸರ್ ನಾನು ತಿಳಿಸ್ಬಿಟ್ಟು ಕಳಿಸ್ಕೊಟ್ಟಿದ್ದೀನಿ, ದರ್ಶನ್ ಸರ್ಗೂ ನಾನು ಅದು ಹೇಳಿದ್ದೀನಿ. ಅದೆಲ್ಲ ಆದಮೇಲೆ ಆ ವಾಟ್ಸಪ್ ಚಾಟ್ ಆದಮೇಲೆ, ಆ ವಾಟ್ಸಪ್ ಚಾಟಲ್ಲಿ ಆಧಾರ್ ಕಾರ್ಡ್ ಬಂದ ಮೇಲೆ ಆ ವಾಟ್ಸಪ್ ಚಾಟಲ್ಲಿ ಏನೇನು ಟೈಪ್ಗಳಾಗಿದೆ ನೋಡಿ ನೀವು ಅದು. ಆಮೇಲೆ ಹರ್ಷ ಮೆಲಂಟ ಅವ್ರ ಹತ್ರ ಯಾಕೆ ಎಲ್ಲಾದನ್ನು ಹರ್ಷ ಮೆಲಂಟ ಅವ್ರ ಹತ್ರ ಮಾತಾಡ್ತಾಳೆ, ದರ್ಶನ್ ಸರ್ಗೆ ಯಾಕೆ ಮಾತಾಡಲ್ಲ? ನನ್ನ ಹತ್ರ ಯಾಕೆ ಮಾತಾಡಲ್ಲ? ದರ್ಶನ್ ಸರ್ ನಂಬರು ಇತ್ತು, ನನ್ನ ನಂಬರು ಇತ್ತು, ಯಾಕೆ ಬರೀ ಹರ್ಷ ಮೆಲಂಟ ಅವ್ರ ಹತ್ರನೇ ಮಾತಾಡ್ತಾಳೆ? ಸೊ ಈ ಥರ ಹಿಂಗೆಲ್ಲ ಇಟ್ಕೊಂಡು ಇದರಿಂದ ಉಮಾಪತಿಯವ್ರಿಗೆ ಲಾಭನ ನಷ್ಟನ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ಬೋದಾಗಿದ್ದು ಡೈರೆಕ್ಟಾಗಿ ಹೋಗಿ ಸರ್ ಹರ್ಷ ಅವ್ರೇನೋ ನಿಮ್ಗೇನೋ ಮೋಸ ಮಾಡ್ತಾ ಇದ್ದಾರೆ, ನೀವು ಅವರು ಏನೋ ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬೋದಾಗಿತ್ತು. ಬಟ್ ನನ್ನನ್ನು ಏನಕ್ಕೆ ಈ ಥರ ಉಪಯೋಗಿಸ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರಿಂದ ಅವ್ರಿಗೆ ಲಾಭ ಆಗುತ್ತಾ, ಅವ್ರು ಕೋಟಿಗೆ ಬಳ್ತಾರೋ ಲಕ್ಷಕ್ಕೆ ಬಳ್ತಾರೋ ನನಗೆ ಬೇಕಾಗಿಲ್ಲ. ಬಟ್ ಒಂದು ಹೆಣ್ಣಾಗಿ ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ಇರೋದೇನಿದೆ ಸರ್, ದರ್ಶನ್ ಸರ್ ಈ ಥರ ಹಿಂಗಿದೆ, ಹರ್ಷ ಏನೋ ಮಾಡ್ತಾ ಇದ್ದಾನೆ, ನೀವು ಹೋಗೋ ನಿಮ್ಮ ಮಧ್ಯೆ ಕ್ಲಾರಿಫಿಕೇಶನ್ ತಗೊಂಬೋದಾಗಿತ್ತು. ಅವರು ನನ್ನನ್ನು ಮಧ್ಯೆ ಇಟ್ಕೊಂಡು ನೀವು ಹೋಗಿ ಅವ್ರಿಗೆ ಹೇಳಿ, ಮ್ಯಾನೇಜರ್ ಅಲ್ವೋ ನಿಜಾನೋ ಅಥವಾ ಇನ್ನೊಂದು ನಂದು ಫೋಟೋಗಳು, ಇತ್ತೀಚಿನ ಫೋಟೋಗಳು ನನ್ನ ಮೊಬೈಲಲ್ಲಿ ಕೊಟ್ಟಿದ್ದೀನಿ. ನೀವು ಲಾಭ ಏನಿಲ್ಲ, ಅವ್ರನ್ನ ನಾನು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ ನಾನು, ಅಥವಾ ದರ್ಶನ್ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನು. ಉಮಾಪತಿಯವರು ನೀವೇ ಹೋಗಿ ಹರ್ಷನ್ ಹತ್ರ ಏನೋ ಒಂದು ಮಾತಾಡ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ತಿತ್ತು. ನಾನು ಇಷ್ಟೇ ಒಂದೇ ಪಾಯಿಂಟ್ ಹೇಳ್ತಾ ಇರೋದು ಸರ್, ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ಅವ್ರು ಹೇಳ್ತಾ ಇರೋ ಪ್ರಕಾರ ನನಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ ಎಲ್ಲ ನಿಮ್ಮ ಮುಂದೆನೇ ಇಟ್ಟಿದ್ದೀನಿ ಸರ್. ಯಾರು ಫಸ್ಟ್ ನಂಬರ್ ಕಳಿಸಿದ್ದು, ಮೆಸೇಜ್ಗಳು ಅದನ್ನು ಕಳಿಸಿ ಅಂದರೆ ನಾನು ಕಳಿಸ್ಕೊಡ್ತೀನಿ ನಿಮಗೆ. ಈ 25 ಕೋಟಿ ವಿಚಾರವಾಗಿ ನಟ ದರ್ಶನ್ ಅವರು ನೆನ್ನೆ ಮಾತಾಡಿದ್ರು. ಇದಕ್ಕಿವತ್ತು ಉಮಾಪತಿ ಅವರು ಕೂಡ ಸ್ಪಷ್ಟನೆ ಕೊಟ್ಟರು. ಲೋನ್ ಕೊಡಿಸ್ತೀನಿ ಅಂತ ಹೋಗಿದ್ದ ಅರುಣಕುಮಾರಿ ಅವರು ಕೂಡ ಮಾತಾಡಿದ್ರು. ಅವ್ರು 3 ಜನ ಇದ್ರ ಬಗ್ಗೆ ಏನು ಮಾತಾಡಿದ್ರು ಬನ್ನಿ ನೋಡೋಣ. ಜೂನ್ 6 ನನಗೊಂದು ಕಾಲ್ ಬರುತ್ತೆ ಉಮಾಪತಿ ಅವರಿಂದ, ಬಸ್ ಯಾರಿಗಾನು ನೀವು ಶ್ಯೂರಿಟಿ ಆಗ್ತಾ ಇದ್ದೀರಾ? ನಾನು ಶ್ಯೂರಿಟಿನ 2 ವರ್ಷ ಆಯ್ತು ಕೆಲಸ ಮಾಡಿ, ಏನು ಶ್ಯೂರಿಟಿ ಹಾಕಲಿ ನಾನು? ಎಷ್ಟಕ್ಕೆ ಅಂತಂದರೆ 25 ಕೋಟಿಗೆ ಅಂತ ಹೇಳ್ತಾರೆ. 25 ಕೋಟಿಗ ಯಾರೋ ಸುಮ್ಮನೆ ನಿಮಗೆ ಫೇಕ್ ಆಗಿರ್ಬೇಕು ನಿರ್ಮಾಪಕರೇ ನೋಡ್ಕೊಳ್ಳಿ ಅಂತಂದೆ. 25 ಕೋಟಿ ದೊಡ್ಡ ಮಟ್ಟದ ವಂಚನೆ ಅಲ್ವಾ? ಹೆಂಗೆ ಅರುಣ ಕುಮಾರಿನ ಸ್ಟೇಷನ್ ಬೇಲ್ ಮಾಡಿ ಹೊರಗಡೆ ಕಳಿಸ್ತಾರೆ? ನನ್ನ ಪಾಯಿಂಟ್ ಸಿಂಪಲ್, ಆರೋಪ ಮಾಡಿದ್ದೀರಾ ತಾನೆ? ಆರೋಪ ಮಾಡಿದ್ದೀರಾ, ನಾನು ಸಾಬೀತು ಮಾಡೋಕ್ಕೂ ಮುಂಚೆ ಯಾಕೆ ಆರೋಪಿನ ಹೊರಗಡೆ ಬಿಟ್ರಿ? ಇವಾಗ ಸಿಕ್ಕಿರೋ ಆರೋಪಿ ನಮ್ಗೆ ಯಾರು? ಅರುಣ ಕುಮಾರಿ. ಇಲ್ಲಿ ಉಮಾಪತಿನೂ ಆರೋಪಿ ಸ್ಥಾನದಲ್ಲಿಲ್ಲ, ಹರ್ಷನೂ ಆರೋಪಿ ಸ್ಥಾನದಲ್ಲಿಲ್ಲ, ಅಂತೆ ಕಂತೆಯಲ್ಲಿ ಮಾತ್ರ ಇರ್ಬೋದು
ಆಗಿರ್ಬೋದು ಅನ್ನೋದ್ರಲ್ಲಿ ಮಾತ್ರ ಇದೀವಿ. ಅದು ಯಾಕೆ ಆಕೆನ ಕಳಿಸಿದ್ರಿ? ಉಳಿಸ್ಕೊಂಡು ಎನ್ಕ್ವೈರಿ ಆಗೋ ತನಕ ತಡೆದು ಆಮೇಲೆ ಕಳಿಸ್ಬೋದಾಗಿತ್ತು. ಅವಳನ್ನ ಹೊರಗಡೆ ಬಿಟ್ಬಿಟ್ಟು ಯಾರು ತಪ್ಪು ಮಾಡಿದೋ ಅವ್ರನ್ನ ಒಳಗಡೆ ಹಾಕ್ಸ್ಬೋದಾಗಿತ್ತು. 25 ಕೋಟಿ ತಾನೆ, 25 ಕೋಟಿ 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 ಅಂತ ಹೇಳ್ತಿರ ತಾನೆ. ಏನು ವಂಚನೆ ಆಗಿದೆ? ನನ್ನ ಅಕೌಂಟಿಂದ ಕಟ್ ಆಗಿದೆಯಾ, ನಿಮ್ಮ ಅಕೌಂಟಿಂದ ಕಟ್ ಆಗಿದೆಯಾ, ಅವ್ರ ಅಕೌಂಟಿಂದ ಕಟ್ ಆಗಿದೆಯಾ, ಅಥವಾ ಇವಳ ಅಕೌಂಟ್ಗೆ ಹೋಗಿದೆಯಾ? ಬ್ಯಾಂಕ್ ಅವ್ರು ಅಷ್ಟು ದಡ್ರ? ATM ಕಾರ್ಡಲ್ಲಿ 5,000 ರೂಪಾಯಿ, ಪೇಟಿಎಮ್ ಅಲ್ಲಿ 100 ರೂಪಾಯಿ ಹೋದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಂತ ಸೈಬರ್ ಕ್ರೈಮ್ ಅವ್ರು ಅದನ್ನು ಆಕ್ಷನ್ ತಗೊಂಡು ಪಾಪ ಹುಡ್ಕೊಡಕ್ಕೆ ವ್ಯವಸ್ಥೆ ಮಾಡ್ತಾರೆ. 25 ಕೋಟಿ ಮೋಸ ಆಗೋವರೆಗೂ ಬಿಡೋ ಥರದ ಸಿಸ್ಟಮ್ ನಮ್ಮಲ್ಲಿ ಇಲ್ಲ. ಇಲ್ಲ ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ರೆ ಅಲ್ಲಿಂದ ಏನಾದ್ರು ಕದ್ಕೊಂಡು ಬಂದಿದ್ದೀನ, ಇಲ್ಲ ಯಾರ್ದಾದ್ರು ದುಡ್ಡು ಕಿತ್ಕೊಂಡು ಬಂದಿದ್ದೀನ, ತೋರಿಸಿ ಪ್ರೂಫ್. ಇಲ್ಲ ಎಲ್ಲರೂ 3 ಜನನೂ ಅದನ್ನೇ ಹೇಳ್ತಾ ಇರೋದು, ಫೇಕ್ ಆಗಿಲ್ಲ, ಎಲ್ಲೂ ಲೋನ್ಗೆ ಅಪ್ಲೈ. ಆಮೇಲೆ ಇನ್ನೊಂದು ನಾನು ಕ್ಲಾರಿಫೈ ಮಾಡ್ತೀನಿ, ಲೋನ್ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಪ್ಲೈ ಅಲ್ಲ ಸರ್, ಅದು ಕಂಪ್ಲೇಂಟಲ್ಲಿ ಹೋಗಿ ನೀವು ಹೆಬ್ಬಾಳದಲ್ಲಿ ನೋಡಿ ಅಪ್ರೋಚ್ ಮಾಡಿರೋದು. ಅಪ್ರೋಚ್ಗೂ ಅಪ್ಲೈಗೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ಲೋನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ನಾನು ಮಾಡಿರೋದು. ಅವರು ಅಪ್ಲೈ ಮಾಡಿದ್ದಾರೆ ಅಂತ ಟಿವಿನವ್ರು ಹಾಕೊತಾ ಇದ್ದಾರೆ. ತಪ್ಪದು, ಅಪ್ರೋಚ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಇದರಿಂದ ನನ್ನ ದಯವಿಟ್ಟು ಆಚೆ ತೊಗೊಂಡು ಬನ್ನಿ. ಯಾಕಂದರೆ ನನ್ನ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಾವು ಎಂಟೈರ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಳ್ಳೋಂಗೆ ಆಗ್ಬಿಟ್ಟೈತೆ ಇರೋದು. ಇದು ದೊಡ್ಡವರು ಹೆಂಗೆ ತಿರುಗ್ತಾರೋ ಏನೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇರೋ ಸಾಕ್ಷಿಗಳು ಇಷ್ಟಿದೆ. 25 ಕೋಟಿ ವಂಚನೆ ಯತ್ನ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಆಸ್ತಿ ಪತ್ರ, ಸಹಿ, ಫೋರ್ಜರಿ ಮಾಡಿರೋದು ಸತ್ಯ ಅಂತಾರೆ. ಇದೇ ವಿಷಯದಲ್ಲಿ ನಟ ದರ್ಶನ್ ಅವರು ಮತ್ತು ನಿರ್ಮಾಪಕ ಉಮಾಪತಿ ಅವರು ಕೂಡ ಮಾತಿನ ಚಕಮಕಿನೂ ಕೂಡ ನಡೀತಿದೆ. ಇಬ್ಬರು ಕೂಡ ಚೆನ್ನಾಗಿದ್ದೀವಿ ಅಂತಾನೆ ಹೇಳಿಕೆ ಕೊಡ್ತಿದ್ದಾರೆ. ಮೈಸೂರಿನಲ್ಲೇನೆ ದರ್ಶನ್ ಅವರು ಏನಂದ್ರು, ಇವತ್ತು ನಿರ್ಮಾಪಕರು ಏನಂದ್ರು ನಿಮ್ಮ ಮುಂದೆ. ಏಪ್ರಿಲ್ 8 ಉಮಾಪತಿ ಅವರು ಚಾಟ್ ಮಾಡಿರೋದು ಒಂದು ಬಂದಿದೆ. ನನಗೆ ಹೇಳಿದ್ದು ನಮ್ಮ ಅಣ್ಣನಿಂದ ಪರಿಚಯ ಹಂಗೆ ಅಂತ. ಬಟ್ ಏಪ್ರಿಲ್ 8 ಇದು ಚಾಟ್ ಬಂದಿದೆ, ಗೊತ್ತಿಲ್ಲ. ಬಟ್ ಆಮೇಲೆ ಉಮಾಪತಿ ಅವರು ಹೇಳಿದ್ರು, ಇಲ್ಲ ಸರ್ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಆಗಿದ್ದಾರೆ ಅವರು ಅಂತ ಅಂದ್ಬಿಟ್ಟು. ಏಪ್ರಿಲ್ ನೀವು ಹೇಳಿ, ನಾನು ಯಾರಿಗೋ ಒಬ್ರಿಗೆ ಹೋಗಿ ನಿನ್ನ ಡಾಕ್ಯುಮೆಂಟ್ ಕೊಡಬೇಕು ಅಂತ ನಾನು ಯಾರನ್ನ ಗದರ್ಸಕ್ಕಾಗತ್ತಾ? ನಾನು ಕೇಳ್ತೀನಿ. ಇವಾಗ ಆಡಿಯೋ ಚಾಟ್ ಇದೆಯಲ್ಲ, ಏನಿದೆ ಅದರಲ್ಲಿ? ಅಶ್ಲೀಲವಾಗಿ ಏನಾದರೂ ಮಾತಾಡಿದ್ದೀನಾ? ದರ್ಶನ್ ಸರ್ಗೆ ಡ್ಯಾಮೇಜ್ ಆಗೋವಂಥದ್ದು ಏನಾದರೂ ಮಾತಾಡಿದ್ದೀನಾ? ನನ್ನ ಕುಟುಂಬನ ಡ್ಯಾಮೇಜ್ ಮಾಡ್ಕೊಳ್ಳೋ ಥರದ್ದು ಏನಾದರೂ ನಾನು ಮಾತಾಡಿದ್ದೀನಾ? ಇಲ್ಲ. ಶಾರ್ಟ್ಸ್, ಏನು ಶಾರ್ಟ್ಸ್ ಇದೆ ಅದರಲ್ಲಿ? ಉಮಾಪತಿಯವರು ಆಧಾರ್ ಕಾರ್ಡ್ ಕಳಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಇದೇ ದರ್ಶನ್ ಸರ್ಗೆ ನಾನು ಕಾಲ್ ತಗೊಂಡು, ದರ್ಶನ್ ಸರ್ ನನ್ಗೆ ಹೇಳ್ತಾರೆ, ನಿರ್ಮಾಪಕರು ಏನು ನಡೀತಾ ಇದೆ, ನಮ್ಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಯಾರು ನಂಬೋದು ಯಾರು ಬಿಡೋದು ಗೊತ್ತಾಗ್ತಾ ಇಲ್ಲ, ಅವ್ರಗಳ ಜೊತೆಲೆ ನಾನು ಇದ್ದೀನಿ, ಏನು ನಡೀತಾ ಇದೆ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ದರ್ಶನ್ ಸರ್ ಹೇಳ್ತಾರೆ. ಸರಿ, ಒಂದು ಮಾತು, ನನ್ನ ನಂಬರ್ ಕೊಟ್ಬಿಡ್ತೀನಿ, ಮಾತಾಡದೆ ನನ್ನ ನಂಬರ್ ಶೇರ್ ಮಾಡೋದು ಬೇಡ, ನೀವು ಕಾಲ್ ತಗೊಳ್ಳಿ ಅಂತಾರೆ. ದರ್ಶನ್ ಸರ್ಗೆ ನಾನು ಕಾಲ್ ತಗೋತೀನಿ. ದರ್ಶನ್ ಸರ್ ಮಾತಾಡ್ತಾರೆ, ಏನೇ ನಮ್ಮ ಡಾಕ್ಯುಮೆಂಟ್ ಇದೆ ನಿಮ್ಮ ಹತ್ರ ಅಂತ. ಆಗ ಆ ಅಮ್ಮ ಹೇಳ್ತಾರೆ, ಸರ್ ನಿಮ್ದು ಯಾವುದೋ ಕರೆಂಟ್ ಬಿಲ್ಲು ಇದೆಲ್ಲ ಕೊಟ್ಟಿದ್ದಾರೆ, ಅದು ಇದು ಅಂತ. ನಿರ್ಮಾಪಕರು ಅದೊಂದು ಸ್ವಲ್ಪ ನೋಡ್ಬೋದಾ ನೀವು? ಸರಿ ಆಯ್ತು, ನಾನು ಹೇಳ್ತೀನಿ, ಆಯಿತು ಬಿಡಿ, ನನ್ನ ನೋಡ್ತೀನಿ ಅಂತೇಳಿ ದರ್ಶನ್ ಸರ್ಗೆ ತೋರಿಸ್ಬೇಕು ಅಂತೇಳಿ ನಾನು ಆ ಡಾಕ್ಯುಮೆಂಟ್ ಕೇಳ್ತೀನಿ. ಇವಾಗ ನನ್ನ ಆಧಾರ್ ನಂಬರ್ ಕರೆಕ್ಟ್ ಆಗಿದೆಯಾ ಅಂತ ಅವ್ರು ನನಗೆ ಕೇಳ್ತಾರೆ, ದರ್ಶನ್ ಸರ್ ಫೋನಲ್ಲಿ ಕೇಳ್ತಾರೆ. ಅದಾದ್ಮೇಲೆ ನಾನು ಆಧಾರ್ ಕಾರ್ಡ್ ಕಳಿಸ್ತೀನಿ. ಆಧಾರ್ ಕಾರ್ಡ್ ಕಾನ್ವರ್ಸೇಷನ್ ಕೆಳಗಡೆ ನಿಮ್ಮ ಹತ್ರ ಎಲ್ಲ ಚಾಟ್ಸ್ ಬಂದಿದೆ ತಾನೆ, ನೀವು ಓದ್ಬೋದಲ್ವಾ? ಒಂದು 5 ನಿಮಿಷ ಟೈಮ್ ಕೊಟ್ರೆ ಆ ಚಾಟ್ಸಲ್ಲಿ ಏನೇನಿದೆ ಗೊತ್ತಾಗ್ತದಲ್ಲ. ಆಧಾರ್ ಕಾರ್ಡ್ ಕಳಿಸಿದ್ಮೇಲೆ ಅದ್ರ ಕೆಳಗಡೆ ಏನಿದೆ ಅದೆಲ್ಲ ಆದಮೇಲೆ ನಾನೇನು ಮಾತಾಡಿದ್ದೀನಿ. ಸೊ ಇಲ್ಲಿ ವಿಷಯ ಇಷ್ಟೇ, ಆಧಾರ್ ಕಾರ್ಡ್ ನಾನು ಕಳಿಸಿದ್ದೀನಿ ಅನ್ನೋದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ದರ್ಶನ್ ಸರ್ಗೆ ಕೇಳ್ಬಿಟ್ಟು ನಾನು ಕಳಿಸ್ಕೊಟ್ಟಿದ್ದೀನಿ. ಆ ಆಧಾರ್ ಕಾರ್ಡ್ ಎತ್ಕೊಂಡು ಎಲ್ಲೂ ಫೋರ್ಜರಿ ಮಾಡಿಬಿಟ್ಟು ಲೋನ್ಗೆ ಅಪ್ಲೈ ಮಾಡಿಲ್ಲ. ಅದೆಲ್ಲ ಆದಮೇಲೆ ಇದು ನಡೆದಿರೋದು. ಅದಕ್ಕೂ ಮುಂಚೆ ನಡೆದಿದ್ರೆ ನಾನು ತಪ್ಪಿತಸ್ಥ, ಅದಾದ್ಮೇಲೆ ನಡೆದಿರೋದ್ರೆ ನಾನು ತಪ್ಪಿತಸ್ಥ ಅಲ್ಲ. ದರ್ಶನ್ ಸರ್ಗೆ ಕೇಳಿ ನಾನು ಕಳಿಸ್ಕೊಟ್ಟಿದ್ದೀನಿ. ಒಂದು ಪಾಯಿಂಟ್. ಅದೆಲ್ಲ ಆದಮೇಲೆ ಆ ಚಾರ್ಟ್ಸ್ ಏನಿದೆ ತಾವುಗಳೇ ಓದಿ. 3ನೇ ಪಾಯಿಂಟು, ಯಾವುದೇ ಕಾರಣಕ್ಕೂ ನಾನಾಗಲಿ ಆಕೆ ಆಗಲಿ ನನ್ನ ಹತ್ರ ಅಶ್ಲೀಲವಾಗಿ ಆಕೆನೂ ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ. ವಾಟ್ಸಪ್ ಚಾಟ್ಸ್ ಇದೆ, ವಿಡಿಯೋ ಇದೆ, ಮತ್ತೊಂದಿದೆ. ನಾನು ಕಂಠಾಕೋಶವಾಗಿ ಹೇಳ್ತಾ ಇದ್ದೀನಲ್ಲ, ಏನಿದೆ ದಯವಿಟ್ಟು ಬಿಡಿ, ನಾನು ಕಾಯ್ತಾ ಇದ್ದೀನಿ. ಸೊ 25 ಕೋಟಿ ಮ್ಯಾಟ್ರ್ ಇದು. 1-2 ಕೋಟಿ ಅಂದರೆ ಮ್ಯಾನೇಜ್ ಮಾಡ್ತಿದ್ವಿ ಅಂತ ನಿನ್ನೆ ನಟ ದರ್ಶನ್ ಅವರು ಹೇಳಿಕೆ ಕೊಟ್ಟರು. ಇದಕ್ಕೆ ಉತ್ತರ ಕೊಟ್ಟರು ಉಮಾಪತಿ ಅವರು. 25 ಕೋಟಿ ಯಾರು ತಿಂದಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೂನ್ 6 ನನಗೊಂದು ಕಾಲ್ ಬರುತ್ತೆ ಉಮಾಪತಿ ಅವರಿಂದ, ಬಸ್ ಯಾರಿಗಾನು ನೀವು ಶ್ಯೂರಿಟಿ ಆಗ್ತಾ ಇದ್ದೀರಾ? ನಾನು ಶ್ಯೂರಿಟಿನ 2 ವರ್ಷ ಆಯ್ತು ಕೆಲಸ ಮಾಡಿ, ಏನು ಶ್ಯೂರಿಟಿ ಹಾಕ್ಲಿ ನಾನು? ಎಷ್ಟಕ್ಕೆ ಅಂತಂದರೆ 25 ಕೋಟಿಗೆ ಅಂತ ಹೇಳ್ತಾರೆ. 25 ಕೋಟಿಗ? ಯಾರೋ ಸುಮ್ಮನೆ ನಿಮಗೆ ಫೇಕ್ ಆಗಿರಬೇಕು ನಿರ್ಮಾಪಕರೇ, ನೋಡ್ಕೊಳ್ಳಿ ಅಂತಂದೆ. ಇಲ್ಲ ಇರಿ, ಆ್ಯಕ್ಚುಲಿ ಅರುಣಾ ಕುಮಾರಿ ಅಂತ ಯಾರಿದ್ದಾರೆ ಅವ್ರನ್ನ ಕಾನ್ಫಿಡೆನ್ಸ್ ತೊಗೊಳ್ತೀನಿ, ಅವ್ರು ಹೇಳ್ತಾರೆ ಅಂತ. ಸೊ ಅವ್ರನ್ನ ಕಾನ್ಫಿಡೆನ್ಸ್ಗೆ ಅವ್ರು ಹಾಕ್ತಾರೆ. ಕೇಳಿಮ್ಮ ಏನು ಮ್ಯಾಟ್ರು ಅಂದರೆ, ಸರ್ ಹಿಂಗೆ ಈ ಥರ ಯಾರ್ಯಾರು ಏನು ಸಾಲ ಇದು ಅಂತಂದರೆ, ಇದರಲ್ಲಿ ಹರ್ಷ ಮೆಲಾಂಟ, ರಾಕೇಶ್ ಪಾಪಣ್ಣ, ಹಾಗೇನೆ ರಾಕೇಶ್ ಶರ್ಮಾ, ಇವರಿಷ್ಟು ಜನ ನಿಮಗೆ ಗೊತ್ತಿಲ್ದಂಗೆ ಇದು ಮಾಡ್ತಾ ಇದ್ದಾರೆ. ಬಟ್ ಡಾಕ್ಯುಮೆಂಟ್ಸ್ ತೊಗೊಂಬರ್ತೀನಿ, ಅಲ್ಲಿವರೆಗೂ ಮಾತಾಡ್ಬೇಕು. ದೊಡ್ಡ ಮಟ್ಟದ ವಂಚನೆ ಅಲ್ವಾ?
ಹೆಂಗೆ ಅರುಣಾ ಕುಮಾರಿನ ಸ್ಟೇಷನ್ ಬೇಲ್ ಮಾಡಿ ಹೊರಗಡೆ ಕಳಿಸ್ತಾರೆ. ನನ್ನ ಪಾಯಿಂಟ್ ಸಿಂಪಲ್, ಆರೋಪ ಮಾಡಿದಿರ ತಾನೆ, ಆರೋಪ ಮಾಡಿದಿರ, ನಾನು ಸಾಬೀತು ಮಾಡೋಕ್ಕೂ ಮುಂಚೆ ಯಾಕೆ ಆರೋಪಿನ ಹೊರಗಡೆ ಬಿಟ್ರಿ? ಇವಾಗ ಸಿಕ್ಕಿರೋ ಆರೋಪಿ ನಮ್ಗೆ ಯಾರು? ಅರುಣಾ ಕುಮಾರಿ. ಇಲ್ಲಿ ಉಮಾಪತಿನೂ ಆರೋಪಿ ಸ್ಥಾನದಲ್ಲಿಲ್ಲ, ಹರ್ಷನೂ ಆರೋಪಿ ಸ್ಥಾನದಲ್ಲಿಲ್ಲ, ಅಂತೆ ಕಂತೆಯಲ್ಲಿ ಮಾತ್ರ ಇದೀವಿ, ಇರ್ಬೋದು ಆಗಿರ್ಬೋದು ಅನ್ನೋದ್ರಲ್ಲಿ ಮಾತ್ರ ಇದೀವಿ. ನಾನು ಯಾಕೆ ಆಕೆನ ಕಳಿಸಿದ್ರಿ? ಉಳಿಸ್ಕೊಂಡು ಎನ್ಕ್ವೈರಿ ಆಗೋ ತನಕ ತಡೆದು ಆಮೇಲೆ ಕಳಿಸ್ಬೋದಾಗಿತ್ತು. ಅವಳನ್ನ ಹೊರಗಡೆ ಬಿಟ್ಬಿಟ್ಟು ಯಾರು ತಪ್ಪು ಮಾಡಿದೋ ಅವ್ರನ್ನ ಒಳಗಡೆ ಹಾಕ್ಸ್ಬೋದಾಗಿತ್ತು. 25 ಕೋಟಿ ತಾನೆ, 25 ಕೋಟಿ 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 ಅಂತ ಹೇಳ್ತಿರೋ ತಾನೆ. ಏನು ವಂಚನೆ ಆಗಿದೆ? ನನ್ನ ಅಕೌಂಟಿಂದ ಕಟ್ ಆಗಿದೆಯಾ, ನಿಮ್ಮ ಅಕೌಂಟಿಂದ ಕಟ್ ಆಗಿದೆಯಾ, ಅವ್ರ ಅಕೌಂಟಿಂದ ಕಟ್ ಆಗಿದೆಯಾ, ಅಥವಾ ಇವಳ ಅಕೌಂಟ್ಗೆ ಹೋಗಿದೆಯಾ? ಬ್ಯಾಂಕ್ ಅವ್ರು ಅಷ್ಟು ದಡ್ರ? ATM ಕಾರ್ಡಲ್ಲಿ 5,000 ರೂಪಾಯಿ, ಪೇಟಿಎಮಲ್ಲಿ 100 ರೂಪಾಯಿ ಹೋದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಂತ ಸೈಬರ್ ಕ್ರೈಮ್ ಅವ್ರು ಅದನ್ನು ಆಕ್ಷನ್ ತಗೊಂಡು ಪಾಪ ಹುಡ್ಕೊಡಕ್ಕೆ ವ್ಯವಸ್ಥೆ ಮಾಡ್ತಾರೆ. 25 ಕೋಟಿ ಮೋಸ ಆಗೋವರೆಗೂ ಬಿಡೋ ಥರದ ಸಿಸ್ಟಮ್ ನಮ್ಮಲ್ಲಿ ಇಲ್ಲ. ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲೆಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. KRS ಡ್ಯಾಮ್ ಬಿರುಕು ಬಿಟ್ಟಿದೆ, ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಈ ವಿಷಯಗಳಾಯಿತು. ಈಗ ಮನ್ಮೂಲ್ ಹಗರಣ. ಮದ್ದೂರಿನ ಮನ್ಮೂಲ್ ಸಂಸ್ಥೆಗೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಭೇಟಿ ಕೊಟ್ಟರು. ಎಲ್ಲ ವಿಷಯದ ಬಗ್ಗೆ ನ್ಯೂಸ್ 18 ಜೊತೆ ಸುಮಲತಾ ಅಂಬರೀಶ್ ಅವರ ಮಾತು. ಬ್ರೇಕಿಂಗ್ ನ್ಯೂಸ್. ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟವನ್ನು ನಾನು ನಿಲ್ಲಿಸಲ್ಲ. ನಾಳೆ KRS ಬೇಬಿ ಬೆಟ್ಟದ ವೀಕ್ಷಣೆ ಮಾಡ್ತೀನಿ. ಎಲ್ಲ ವಿಷಯದ ಬಗ್ಗೆ ನ್ಯೂಸ್ 18 ಜೊತೆ ಸುಮಲತಾ ಅಂಬರೀಶ್ ಅವರ ಮಾತು. ರಸ್ತೆಗೆ ಅಡ್ಡ ಹಾಕಿದರೆ ಪೊಲೀಸರೇ ಭದ್ರತೆ ಕೊಡಬೇಕು. ನೋಡೋಣ ನಾಳಿನ ಸ್ವಾಗತ ಯಾವ ರೀತಿ ಇರುತ್ತೆ. ಹೋರಾಟ ಮಾತ್ರ ನಿಲ್ಲಿಸಲ್ಲ ನಾನು ಅಂದ್ರು ನ್ಯೂಸ್ 18 ಕನ್ನಡಕ್ಕೆ ಸಂಸದೆ ಸುಮಲತಾ ಅಂಬರೀಶ್ ಅವರು. ಸಂಸದೆ ಸುಮಲತಾ ಅಂಬರೀಶ್ ಅವರು ನನ್ನ ಸಹೋದ್ಯೋಗಿ ಸುನೀಲ್ ಗೌಡ ಅವರ ಜೊತೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಓವರ್ ಟು ಯು ಸುನೀಲ್. ಸಂಸದೆ ಸುಮಲತಾ ಅಂಬರೀಶ್ ಅಕ್ರಮ ಗಣಿಗಾರಿಕೆ ವಿರುದ್ಧದ ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ. ಹೀಗಾಗಿ ಇವತ್ತು ಮತ್ತು ನಾಳೆ ಮಂಡ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಾಗಾದ್ರೆ ಮಂಡ್ಯ ಪ್ರವಾಸ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ? ಬನ್ನಿ ಆಗಿದ್ರೆ ಸುಮಲತಾ ಅಂಬರೀಶ್ ಅವರನ್ನ ಕೇಳೋಣ. ಇವತ್ತು ನಮ್ಮ ಈ ಮಂಡ್ಯ ಜಿಲ್ಲೆಯಲ್ಲಿ ಮನ್ಮೂಲ್ ಸಂಸ್ಥೆಯಲ್ಲಿ ಒಂದು ಹಾಲಿನ ಹಗರಣದ ಒಂದು ಪ್ರಕರಣ ಏನು ನಡೀತಾ ಇದೆ, ಅದರ ವಿರುದ್ಧ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅವರಿಗೆ ಬೆಂಬಲ ಸೂಚಿಸೋ ಒಂದು ರೀತಿಯಲ್ಲಿ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಾಳೆ KRS ಡ್ಯಾಮ್ ಅಧಿಕಾರಿಗಳ ಜೊತೆ ಒಂದು ಸಭೆ, ಅದ ನಂತರ ಬೇಬಿ ಬೆಟ್ಟ ಗಣಿ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಒಂದು ಪರಿಶೀಲನೆ ನಡೆಸುವಂತ ಒಂದು ಇದು. ಮೇಡಮ್, ಕಳೆದ ಬಾರಿ ಶ್ರೀರಂಗಪಟ್ಟಣದ ಚನ್ನನ್ಕೆರೆ ಮತ್ತೆ ಹಂಗ್ರಳಿಗೆ ಹೋಗಿದ್ರಿ. ಈ ಸಂದರ್ಭದಲ್ಲಿ ರಸ್ತೆಗಳು ಬಂದ್ ಮಾಡುವಂತದ್ದು, ಅಡೆತಡೆ ಮಾಡುವಂತದ್ದು ಇವೆಲ್ಲವನ್ನು ಮಾಡಿದ್ರು. ಈ ಬಾರಿ ಅದಕ್ಕೇನಾದ್ರೂ ಪ್ರಿಕಾಷನರಿ ತಗೊಳ್ಳೋದು, ಭದ್ರತೆ ತಗೊಳ್ಳೋದು, ಆತರ ಏನಾದ್ರು ಮಾಡಿದ್ರು? ನೋಡಿ, ನಾವು ಅಂದ್ರೆ ಪ್ರಿಕಾಷನರಿ ತಗೊಳ್ಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್. ಅವ್ರಿಗೆ ಸಾಕಷ್ಟು ಸೂಚನೆಗಳನ್ನ ಎಲ್ಲಾ ಕಡೆಯಿಂದಾನು ಕೊಟ್ಟಿರ್ತಾರೆ ಅನ್ಕೊಂಡಿದ್ದೀನಿ. ನೋಡೋಣ ನಾಳೆ ಯಾವ ರೀತಿ ಸ್ವಾಗತ ಅಲ್ಲಿ ನಮ್ಗೆ ಸಿಗುತ್ತೆ ಅನ್ನೋದು ನೋಡೋಣ. ಒಂದ್ ಕಡೆ ಮೇಡಮ್ JDS ಎಲ್ಲೋ ನಾವು ಈ ಏನು ವಾಕ್ಸಮರ ನಡೆದಿತ್ತು ಇವೆಲ್ಲದರಿಂದ ಕೂಡ ನಾವು ಸೈಲೆಂಟ್ ಆಗಿದ್ದೀವಿ. ಆದ್ರೆ ಸುಮಲತಾ ಮೇಡಮ್ ಮಾತ್ರ ನಿಲ್ಲಿಸ್ತಾ ಇಲ್ಲ ಅಂತಕ್ಕಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ಎಲ್ಲಿ ಮಾತಾಡಿದ್ದೀನಿ ಅನ್ನೋದು ನೀವು ಎಲ್ಲಾದ್ರೂ ನಾನು ತೋರಿಸ್ಬಿಟ್ರೆ ನಾನು ಒಪ್ಕೊಳ್ತೀನಿ. ನಾನು ಮೊದ್ಲಿಂದಲೂ ಇದು ನನ್ನ ಫೈಟ್, ನನ್ನ ಹೋರಾಟ ಏನಿದ್ರು ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಅಲ್ಲಿ ಏನೇನು ಅನ್ಯಾಯ ಆಗ್ತಿದೆ, ನಮ್ಮ KRS ಡ್ಯಾಮ್ಗೆ ಆಗಬಹುದಾದಂತ ಏನೇನು ಅಪಾಯ ಅನಾಹುತ ಇದೆ ಅದನ್ನ ಪಾಯಿಂಟ್ ಔಟ್ ಮಾಡ್ತಿದ್ದೀನಿ ಹೊರತು ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟ ಇವತ್ತೇನು ಹೊಸದಾಗಿ ನಾನು ಮಾಡ್ತಾ ಇಲ್ಲ. ನಾನು 2 ವರ್ಷದಿಂದನೂ ಇದರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಈಗ ಹೊಸದಾಗಿ ನಾನೇನು ಶುರು ಮಾಡಿದ್ದಲ್ಲ. ಇದು ನೀವು ಇದು ಒಂದು ಸಮರ ಅಂತ ಶುರು ಮಾಡಿದ್ದೀರಾ. ನೀವೇ ಇದಕ್ಕೆ ಈಗ ಅಂತ್ಯ ಬೇಕು ಅಂತಿದ್ದೀರಾ. ಅದೇನ್ ಮಾಡಬೇಕು ನಿಮ್ಮಲ್ಲಿ ನೀವು ನಿರ್ಧಾರ ತಗೊಳ್ಳಿ. ನನ್ನ ಹೋರಾಟ ನಿಮ್ಮ ವಿರುದ್ಧ ಅಲ್ಲ, ನನ್ನ ಹೋರಾಟ ಅಕ್ರಮದ ವಿರುದ್ಧ ಅಷ್ಟೇ. ಮೇಡಮ್, ನಿಮ್ಮ ಹೋರಾಟ ಅಕ್ರಮ ಗಣಿಗಾರಿಕೆ ಹೋರಾಟ ನಿರಂತರವಾಗಿರುತ್ತಾ ಇದು, ಅಥವಾ ನಾಳೆಗೆ ಮಾತ್ರ ನಿರಂತರ? ಇದು ನಿರಂತರ. ನಾಳೆಗೆ ಯಾಕೆ ಸ್ಟಾಪ್ ಆಗುತ್ತೆ? ಅದು ನಿಲ್ಲೋವರೆಗೂ ನನ್ನ ಹೋರಾಟ. ಇದು ಸುಮಲತಾ ಅಂಬರೀಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅವರ ಅಕ್ರಮ ಗಣಿಗಾರಿಕೆ ವಿರುದ್ಧದ ಹೋರಾಟ ನಿರಂತರವಾಗಿರುತ್ತೆ. ನಿರಂತರವಾಗಿ ಅಕ್ರಮ ಗಣಿಗಾರಿಕೆ ನಿಲ್ಲೋವರೆಗೂ ಹೋರಾಟವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಸುಮಲತಾ ಅಂಬರೀಶ್ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ನ್ಯೂಸ್ 18 ಕನ್ನಡ, ಮಂಡ್ಯ. ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.
ವೀಕ್ಷಿಸಿ ಫೋಕಸ್ 18 ರಾತ್ರಿ 8:30ಕ್ಕೆ. ಅನ್ಲಾಕ್ ಆಗಿದೆ ಕರ್ನಾಟಕ, ಆದ್ರೆ ಕೊರೋನಾ ಇನ್ನೂ ತೊಲಗಿಲ್ಲ. ಮೂರನೇ ಅಲೆ ಅಪ್ಪಳಿಸಬಹುದು, ಎಚ್ಚರ. ಸ್ವಲ್ಪ ಮೈ ಮರೆತರು ಮತ್ತೆ ಅಪಾಯ. 6 ಅಡಿ ಅಂತರ, ಮುಖಕ್ಕೆ ಮಾಸ್ಕ್ ನಿರಂತರ. ಜನಸಂದಣಿ ಪ್ರದೇಶಗಳಲ್ಲಿ ಕೊರೋನಾ ನಿಯಮಗಳನ್ನ ತಪ್ಪದೇ ಪಾಲಿಸಿ. ಮೂರನೇ ಅಲೆ ಬಲೆಗೂ ಮುನ್ನ ಬಿ ಅಲರ್ಟ್. ಬ್ರೇಕಿಂಗ್ ನ್ಯೂಸ್. ವೈಭವೀಕರಣ ಇಲ್ಲ, ತಿರುಚೋದಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಚಾಟಿ. ಕೇಸ್ನ ಸಿಡಿಗಳನ್ನ ನ್ಯೂಸ್ 18 ಕನ್ನಡ ಸೂಪರ್ ಎಕ್ಸ್ಕ್ಲೂಸಿವ್. ನಾವು ಸುಳ್ಳು ಹೇಳಲ್ಲ. ಬಿಗ್ ನ್ಯೂಸ್, ಬಿಗರ್ ಬ್ರೇಕಿಂಗ್. ವಸ್ತುನಿಷ್ಠ ವರದಿ, ತ್ವರಿತ ಮತ್ತು ಖಚಿತ ಮಾಹಿತಿ. ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಮಾಜಿ ಸಿಎಂಗೆ ದುಡ್ಡು ಕೊಟ್ಟಿರೋದ್ರ ಬಗ್ಗೆ ಬಸ್ ಎಲ್ಲವೂ ಕೂಡ ರೇಟಿಂಗ್ಸ್ ನಲ್ಲಿ ಕೇಳಲಾಗಿತ್ತು. ಹಳ್ಳಿಯಿಂದ ದಿಲ್ಲಿವರೆಗೆ ಸುದ್ದಿ ಬ್ರೇಕ್ ಆಗೋದೇ ಇಲ್ಲಿ. ಕೊರೋನಾ ಸೋಂಕು ಇಳಿಕೆ ಆಯಿತು ನಿಜ, ಆದರೆ ಹೆಚ್ಚಾಗ್ತಾ ಇದೆ ಜನಸಂಚಾರ. ಪ್ರವಾಸಿಗರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಕೊರೋನಾ ಟೈಮ್ನಲ್ಲಿ ಪ್ರವಾಸ ಹೋಗುತ್ತಿರೋದಕ್ಕೆ ಕ್ಲಾಸ್ ತಗೊಂಡಿದ್ದಾರೆ. ಪ್ರವಾಸಿಗರಿಗೆ ಬುದ್ಧಿಮಾತು ಹೇಳಿದ್ರು ಪ್ರಧಾನಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ಪ್ರವಾಸದ ನೆಪದಲ್ಲಿ ಹೆಚ್ಚೆಚ್ಚು ಜನ ಒಂದೇ ಕಡೆ ಸೇರಬೇಡಿ. ಮೂರನೇ ಅಲೆ ಸಂದರ್ಭದಲ್ಲಿ ಪ್ರವಾಸ ಹೋಗೋದು ಸರಿಯಲ್ಲ. ಇದನ್ನು ಪ್ರಧಾನಮಂತ್ರಿಗಳು ಎಚ್ಚರಿಕೆ, ಕಾಳಜಿ, ಒಂದು ಸೂಕ್ಷ್ಮತೆ ಎಲ್ಲವನ್ನು ಕೂಡ ದೇಶದ ಜನತೆಯ ಗಮನಕ್ಕೆ ತಂದಿದ್ದಾರೆ. ಸೊ ಹಾಗಾಗಿ ಒಂದೇ ಕಡೆ ಸೇರಬೇಡಿ, ಹೆಚ್ಚೆಚ್ಚು ಜನ ಒಂದೇ ಕಡೆ ಓಡಾಡಬೇಡಿ. ಬಿಕಾಸ್ ಇತ್ತೀಚೆಗೆ ದೇಶದಲ್ಲಿರುವಂಥ ಪ್ರಸಿದ್ಧ ಯಾತ್ರಾ ಸ್ಥಳಗಳು, ಕರ್ನಾಟಕದಲ್ಲಿರೋ ಪ್ರಸಿದ್ಧ ಯಾತ್ರಾ ಸ್ಥಳಗಳು ಎಲ್ಲ ಕಡೆ ಫುಲ್ ವೀಕೆಂಡು, ಎಲ್ಲ ಕಡೆ ಜನ 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 ಓಡಾಡ್ತಿದ್ದಾರೆ. ಸೊ ಹಾಗಾಗಿ ಪ್ರಧಾನಮಂತ್ರಿಗಳು ಮೂರನೇ ಅಲೆ ಸಂದರ್ಭ ಇರುವುದರಿಂದ ಒಂದಷ್ಟು ಎಚ್ಚರಿಕೆ ಕಿವಿ ಮಾತನ್ನು ಹೇಳ್ತಿದ್ದಾರೆ. ಪ್ರವಾಸಿಗರಿಗೆ ಬುದ್ಧಿಮಾತನ್ನು ಹೇಳಿದ್ದಾರೆ ಪ್ರಧಾನಮಂತ್ರಿಗಳು. ಪ್ರವಾಸದ ನೆಪದಲ್ಲಿ ಹೆಚ್ಚೆಚ್ಚು ಜನ ಒಂದೇ ಕಡೆ ಸೇರಬೇಡಿ, ಮೂರನೇ ಅಲೆ ವೇಳೆ ಪ್ರವಾಸ ಹೋಗೋದು ಸರಿಯಲ್ಲ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. हिल स्टेशन में, मार्केट्स में बिना मास्क पहने, बिना प्रोटोकॉल का अमल किए बिना भारी भीड़ का उमड़ना, मैं समझता हूं एक चिंता का विषय है, ये ठीक नहीं है. कई बार हम ये तर्क सुनते हैं और कुछ लोग तो बड़ा सीना तान करके बोलते हैं, अरे भाई तीसरी लहर आने से पहले हम एंजॉय करना चाहते. हमारे नागरिकों में सजगता, सतर्कता, प्रोटोकॉल का पालन, इस पर हमने थोड़ा सा भी कॉम्प्रोमाइज नहीं करना है. और एक्सपर्ट भी बार बार ये चेतावनी दे रहे हैं कि असावधानी, लापरवाही, भीड़भाड़ ऐसे कारणों से कोरोना संक्रमण में भारी उछाल आ सकता है. और इसलिए ये जरूरी है कि हर स्तर पर हर कदम गंभीरता के साथ उठाए जाए. मुझे पूरा विश्वास है कि हम सबके सामूहिक प्रयासों से, देश की जनता के सहयोग से हम कोरोना संक्रमण को सीमित रखने में जरूर सफल होंगे. मैं फिर एक बार आज विस्तार से नॉर्थ ईस्ट की चर्चा करके बहुत स्पेसिफिक विषयों पर हम चर्चा कर पाए. मुझे विश्वास है कि इन चीजों से आने वाले दिनों में नॉर्थ ईस्ट में जो थोड़ी बढ़ोतरी दिख रही है उसको तुरंत रोकने में हमारी पूरी टीम काम करेगी और सफलता मिलेगी. एक बार फिर से आप सबका बहुत बहुत धन्यवाद और मेरी आपको बहुत शुभकामनाएं हैं. जल्दी से मेरे नॉर्थ ईस्ट के भाई बहन. ನೇಮಕಾತಿ ಪರೀಕ್ಷೆಗಳನ್ನು ಬರೆಯೋದಕ್ಕೆ ರಾಜಸ್ಥಾನ ಸರ್ಕಾರ ಕೊರೋನಾ ಲಸಿಕೆಯನ್ನು ಕಡ್ಡಾಯಗೊಳಿಸಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಕೊರೋನಾ ಲಸಿಕೆ ಕೇಂದ್ರಗಳಿಗೆ ಬಂದು ಲಸಿಕೆ ಹಾಕಿಸಿಕೊಳ್ತಿದ್ದಾರೆ.
ಹಿಂಜರಿಕೆ ವಿಳಂಬ ಬೇಡ. ನೇಮಕಾತಿ ಪರೀಕ್ಷೆಗೆ ಲಸಿಕೆ ಅಗತ್ಯ. ಸಂಜೀವಿನಿ ನೀವು ಹಾಕಿಸಿಕೊಂಡಿದ್ದೀರಾ? ರಾಜಸ್ಥಾನದಲ್ಲಿ ನೇಮಕಾತಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಯುವಕರಿಗೆ ಇನ್ನೊಂದು ಟಾಸ್ಕ್ ಎದುರಾಗಿದೆ. ಅದೇನೆಂದ್ರೆ ಕೊರೋನಾ ಲಸಿಕೆ ಹಾಕಿಸಿಕೊಂಡವರು ಮಾತ್ರ ನೇಮಕಾತಿ ಪರೀಕ್ಷೆ ತೆಗೆದುಕೊಳ್ಳಲು ಸಾಧ್ಯ ಅಂತಿದೆ ಇಲ್ಲಿನ ಸರ್ಕಾರ. ಹೌದು, ರಾಜಸ್ಥಾನ ಸರ್ಕಾರವು ನೇಮಕಾತಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಲಸಿಕೆ ಕಡ್ಡಾಯಗೊಳಿಸಿದೆ. पहले तो हम घर आराम से थे, अब एग्ज़ाम का डेट आ गई है. SI की 4 सितंबर की एग्ज़ाम है, इस वजह से हमने वैक्सीन लगवा लिया. हमने वैक्सीनेशन करवाया क्योंकि एग्ज़ाम अक्टूबर में है, तो एग्ज़ाम में अनिवार्य है वैक्सीन लगवाना, इस वजह से. RBI की गाइडेंस में दे रखा है कि ये वैक्सीन होना ज़रूरी है. यहाँ पहले सर हम रूम पर बैठ के पढ़ाई करते थे, तो हम बाहर नहीं निकल सकते उस टाइम पर. अब एग्ज़ाम देने जाना पड़ेगा, तो फिर इसलिए वैक्सीन लगवानी पड़ेगी सर. ಮುಂದಿನ ದಿನಗಳಲ್ಲಿ ರಾಜಸ್ಥಾನದಲ್ಲಿ ಬ್ಯಾಂಕ್, SI, ಪಟ್ವಾರಿ ಸೇರಿದಂತೆ ಹಲವು ನೇಮಕಾತಿ ಪರೀಕ್ಷೆಗಳು ನಡೆಯಲಿವೆ. ಇಂತಹ ಪರಿಸ್ಥಿತಿಯಲ್ಲಿ ರಾಜಸ್ಥಾನ ಸರ್ಕಾರದ ತೀರ್ಮಾನದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಲಸಿಕಾ ಕೇಂದ್ರಗಳಿಗೆ ಬರ್ತಿದ್ದಾರೆ. उत्साह तो बहुत है और अब कंपलसरी कर दिया, एग्जाम में भी कंपलसरी कर दिया, हर शॉपकीपर्स को कंपलसरी कर दिया, तो उसको देखते हुए सभी वैक्सीन लगवाने के लिए आगे आ रहे हैं. जिले ने कुल अभी 4.5 लाख डोजेस लगा दिए हैं, फर्स्ट डोजेस, और ये काफ़ी एक अच्छा फिगर है. और जैसे हमारे पास स्टॉक आएगा डोजेस का, वैसे वैसे हम कैंप्स लगा के लोगों को वैक्सीनेशन. ಕೊರೋನಾ ಸಮಯದಲ್ಲಿ ಲಸಿಕೆ ಯಾವುದೇ ಸಂಜೀವಿನಿಗೂ ಕಡಿಮೆ ಇಲ್ಲ. ಅಲ್ಲದೆ ಕೊರೋನಾ 2ನೇ ಅಲೆಯೂ ಕೂಡ ಜನರಿಗೆ ಲಸಿಕೆಯ ಮಹತ್ವವನ್ನ ಹೆಚ್ಚಾಗಿ ಅರ್ಥ ಮಾಡಿಸಿದೆ. ಅಂಗಡಿಯವರಿಗೆ ಮತ್ತು ಪರೀಕ್ಷಾರ್ಥಿಗಳಿಗೆ ಲಸಿಕೆ ಕೊಡೋ ನಿರ್ಧಾರ ಕೊರೋನಾದ ವಿರುದ್ಧದ ಹೋರಾಟಕ್ಕೆ ಇನ್ನಷ್ಟು ಬಲ ತುಂಬಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ. ಕೋವಿಡ್ ಲಸಿಕೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಓಡಾಡ್ತಾ ಇದೆ, ಎಷ್ಟು ಜನರನ್ನ ರೀಚ್ ಆಗಿದೆ, ಒಂದಷ್ಟು ಮಾಹಿತಿ ಕೊಡ್ತಿದ್ದೀವಿ. ಮಧ್ಯಾಹ್ನ 1:30 ಆಯಿತು. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಂಜೀವಿನಿ ಗಾಡಿ ಈ ಕ್ಷಣ ದೇಶದಲ್ಲಿ 2 ಭಾಗದಲ್ಲಿ ಓಡಾಡ್ತಾ ಇದೆ. ನಾಸಿಕ್ನ ಪನ್ಹಲೇಯಂ ಮತ್ತು ಗುಂಟೂರಿನ ಕಲಾಕುರೋ ಅನ್ನೋ ಜಾಗದಲ್ಲಿ ಓಡಾಡ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕಲ್ಲೂರು ಅನ್ನೋ ಹಳ್ಳಿಗಳಲ್ಲಿ 406 ಹಳ್ಳಿಗಳನ್ನು ಇದುವರೆಗೆ ರೀಚ್ ಮಾಡಿದ್ದೀವಿ. 2,02,650 ಜನರಿಗೆ ಲಸಿಕೆಯನ್ನು ಹಾಕಲಾಗಿದೆ. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಹೊರಡೋಕ್ಕೆ ಮುಂಚೆ ಮಾಸ್ಕ್ ಅಂತೂ ಹಾಕೋತೀನಿ. ಮಾಸ್ಕ್ ಹಾಕೊಳ್ಳಿ. ಎಲ್ಲೇ ಹೋದರೂ ಕೂಡ ಹೊರಗಡೆ ಬಂದಮೇಲೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸನ್ನು ಯಾವಾಗಲೂ ಮೇಂಟೈನ್ ಮಾಡಿ. ಅವಾಗ ಸ್ಯಾನಿಟೈಸ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.